ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಇವತ್ತು ಕ್ವಾಲಿಫೈ ಫಸ್ಟ್ ಮ್ಯಾಚ್ RCB ಮತ್ತು GT ಐತಿ ಇದ ಒಂದು ಟೈಮ್ ಕಾಯ್ಕೋತ್ ಕೂತಿದ್ದೀವಿ ಪೂರ ಈ ಸೀಸನ್ ಪೂರ ಟಾಪ್ ಒಳಗೆ ಬಂದೇವಿ ಏನು ಹೊಯ್ಕೊಳ್ಳಿ ಬೈಕೊಳ್ಳಿ ಏನು ಬೆಕ್ಕಾದ ಮಾಡಿ RCB ಗೆ ಸಂಬಂಧ ಬಿದ್ದಿಲ್ಲ ಅವ್ರ ಆಟ ಏನು ಆಡ್ಕೋತ ಬಂದ ಟಾಪ್ ಹಾಕುತ್ತಾರ ಆಡಿರೋ 14 ಮ್ಯಾಚ್ದಾಗ 9 ಗೆದ್ದು ಉಳಿಕಿದ್ದು ಸೋತು ಮ್ಯಾಗ 18 ಪಾಯಿಂಟ್ ತಗೊಂಡು ಅವನ ರನ್ ರೇಟ್ ಓಸು ಟೀಮ್ ಕೂಡ ಮೀರಿ ಕೂತೈತೆ ನಮ್ದು RCB ಟೀಮ್ ಥಂಡಿ ಟೀಮ್ RCB ಟೀಮ್ ಇವತ್ತ GT ಕೂಡ ಕ್ವಾಲಿಫೈ ಫಸ್ಟ್ ಮ್ಯಾಚ್ ಐತಿ ಎಲ್ಲಿ ಮ್ಯಾಚ್ ಐತ ಅಂದ್ರ ಧರ್ಮಶಾಲಾ ಏನು ಪಂಜಾಬ್ ಕೂಡ ಏನು ಹೊಡೆದಿದ್ದೀವಿ ಅದ ಪಿಚ್ದಾಗ ಐತ್ರಿ ಇವತ್ತು ಮ್ಯಾಚ್ ಇವತ್ತು ಸಂಜೆಗೆ ನಡೀತೈತಿ ಈ ಸೀಸನ್ ಅಂತೂ 2 ಮ್ಯಾಚ್ ಆಡಿವಿ ಗುಜರಾತ್ ಕೂಡ ಒಂದು ಗೆದ್ದೀವಿ ಒಂದು ಸೋತೀವಿ ಇನ್ನು ಓಸು ನಾವು IPL ಲೆಕ್ಕ ಹಿಡಿದೇವು ಅಂದ್ರ 8 ಆಗ್ಯಾವ ಅವ್ರು ಕೂಡ ಮ್ಯಾಚ್ 4 ಅವ್ರು ಗೆದ್ದಾರ 4 ನಾವು ಗೆದ್ದೀವಿ ಈ ಕ್ವಾಲಿಫೈ ಮ್ಯಾಚ್ ಐತ್ಲ ಫಸ್ಟ್ ಟೈಮ್ RCB ಮತ್ತು GT ನಡೆಯಕತ್ತೈತೆ ನಮ್ಮ ಟೀಮ್ ಅಂತೂ ಪೂರ ಟಾಪ್ ಸ್ಟ್ರಾಂಗ್ ಐತೆ ನಮ್ಮ ಟೀಮ್ ಇನ್ನು ಒಂದು ನಮಗ ಗದ್ಲ ಹತ್ತದ ಏನಂದ್ರ ಓಪನರ್ ಏನು ಬೆತಲ ಬರ್ತಾನೋ ಏನು ಸಾಲ್ಟ್ ಬರ್ತಾನೋ ಸಾಲ್ಟ ಏನು ಫಿಟ್ ಆಗ್ಯಾನೋ ಇಲ್ಲೋ ಇವ್ರು ಹೇಳೋವಲ್ರು ಅವನು ಎಲ್ಲಿ ಹೇಳೋವಲ್ಲ ಮೊನ್ನೆ ಏನೋ ಪೋಸ್ಟ್ ಹಾಕ್ಯಾನ ನೋಡ್ಬೇಕು ಇವತ್ತು ಆಟ ಅವ ಬಂದ ಅಂದ್ರ ಚಲೋ ಆಕೈತಿ ನೋಡ್ರಿ ಇಲ್ಲಿ ವಿರಾಟ್ ಕೊಹ್ಲಿ ಸಾಲ್ಟ್ ಓಪನಿಂಗ್ ಮಾಡಿದ್ರ ಸಾಲ್ಟ್ ಬಂದ್ರ ಅಂದ್ರೆ ಹೇಳಾಕತ್ತೇನ್ರ ನಿಮಗ ಅವ ಬರ್ಲಿಕ್ಕಂದ್ರ ಮತ್ತು ವೆಂಕಟೇಶ್ ಅಣ್ಣ ಬರ್ತಾನಲ್ಲಿ ಈಗ ಓಪನರ್ ಇವರು ಹೋದ್ರಂದ್ರೆ ಬೆಸ್ಟ್ ಆಗತ್ತ ಒಂಡನ್ನ ಪಡಿಕಲಿಗೆ ಆಡಿಸ್ತಾರೋ ಮತ್ತು ಅವನ ಜಾಗ ಅಂತೂ ಖತರ್ನಾಕ್ ಐತಿ ಅವನ ಜಾಗ ಸ್ವಲ್ಪ ಡಿಸ್ಟರ್ಬ್ ಮಾಡಬಾರ್ದು ಬೇಕಾದ್ರೆ ಪಡಿಕಲ್ ಆದ್ಮೇಲೆ ಅಲ್ಲಿ ನಾವು ವೆಂಕಟೇಶ್ ಹಾಕಬಹುದು ಅವ ಮತ್ತು ಅಲ್ಲಿ ಹಾಕಿದ್ರು ಬೆಸ್ಟ್ ಇಲ್ಲಿಕ್ಕಂದ್ರ ಪಟೇಲರ ಅಣ್ಣಾರ್ಗಲ್ಲಿ ಬಿಟ್ಟು ಪಟೇಲರ್ ಆದ್ಮೇಲೆ ನಾವು ವೆಂಕಟೇಶ್ ಹಾಕಬಹುದು ಸ್ವಲ್ಪ ವೆಂಕಟೇಶ್ ಸ್ವಲ್ಪ ಜಲ್ದಿನೇ ಬಂದ್ರ ನಮಗೆ ಭಾಳ ಚಲೋ ಯಾಕಂದ್ರೆ ಹೊಡಿ ಬಡಿ ಪ್ಲೇಯರ್ ಅವ ಆಟಲ್ಲಿ ಓಸರು ನಮ್ಮ ಹೊಡಿ ಬಡಿನೇ ಅದಾವು ಇನ್ನು ನೋಡ್ರಿ ನಮ್ದು ಕೊಹ್ಲಿ ಸಾಹೇಬ್ರು ಹೋಲ್ ಸೀಸನ್ ಗಿಚ್ಚಾಡ್ಯಾರ ಮತ್ತೆ ಯಾರು ನಮ್ಮ ಪಟೇಲರ್ ಅಣ್ಣ ಚಲೋ ಆಡ್ಯಾನ ಪಡಿಕಲ್ ಅಣ್ಣ ಚಲೋ ಆಡ್ಯಾರ ಓಸು ನಮ್ಮ ಪ್ಲೇಯರ್ಗಳು ಓಸು ಚಲೋನೇ ಆಡ್ಯಾರ ಇವತ್ತು ಮಾತ್ರ ಯಾವ ರೀತಿ ಒಂದು ಗೇಮ್ ಪ್ಲಾನ್ ಇಟ್ಕೊಂಡು ಬರ್ತಾರ ನಮ್ಮ RCB ಮ್ಯಾನೇಜ್ಮೆಂಟ್ ಮತ್ತು ನಮ್ಮ ಟೀಮ್ ನಾವು ಇವತ್ತು ಮ್ಯಾಚ್ ನೋಡಿದಾಗ ಗೊತ್ತಾಗುವಂಥದ್ದು ನಮ್ಮ ಟೀಮ್ ಹೇಳ್ಬೇಕಾದ್ರೆ ನೋಡ್ರಿ ಬಾಲಿಂಗ್ದಾಗೂ ತಿಂಡಿ ಬ್ಯಾಟಿಂಗ್ದಾಗೂ ತಿಂಡಿ ಪ್ಲೇಯರ್ ಆಗಿಬಿಟ್ರ ಭುವನೇಶ್ವರ್ ಕುಮಾರ್ ಅಣ್ಣ ಅಂತೂ ಇಡೀ ಹೋಲ್ ಸೀಸನ್ ಖತರ್ನಾಕ್ ಬೌಲಿಂಗ್ ಹಾಕ್ಯಾರ ಫಿಕ್ಸ್ ಪವರ್ ಪ್ಲೇದಾಗ ವಿಕೆಟ್ ತೆಗೆಯುವಂತ ಪ್ಲೇಯರ್ ನಮ್ಮ ಭುವನೇಶ್ವರ್ ಕುಮಾರ್ ಅಣ್ಣ ಮೊನ್ನೆ ಏನು ಹೈದರಾಬಾದ್ ಕೂಡ ಮ್ಯಾಚ್ ಆಗೈತಿ ಆದ್ರೆ ಮ್ಯಾಚ್ ಅಲ್ಲ ಅದು ಬೇರೆನೇ ಆಗಿತ್ತದ ಅದು ಉದ್ದೇಶನೇ ಬೇರೆ ಆಗಿತ್ತು ಮ್ಯಾಚೇ ಬೇರೆ ಆಗಿತ್ತು ಅದು ಪೂರ ಫ್ಲಾಟ್ ಪಿಚ್ ಇತ್ತಲ್ಲ ಅವನ ಅದು ಯಾರು ಬಂದ್ರು ಅದು ರನ್ ಕೊಡುವಂಥ ಪಿಚ್ ಅದು ಅಂಥ ಪಿಚ್ದಾಗ ಮ್ಯಾಚ್ ಇತ್ತು ಅದು ನಮಗೇನು ಉಪಯೋಗ ಇರಲಿಲ್ಲ ನಮ್ದು ಟಾರ್ಗೆಟ್ ನಾವೆಲ್ಲ ಏನು ಅನ್ಕೊಂಡ್ ಕೂತಿದ್ದೀವಿ ಅಂದ್ರೆ ಆ ಮ್ಯಾಚ್ದಾಗ 166 ರನ್ ಹೊಡಿಬೇಕು RCB ಅಂತ ನಾವು ಅನ್ಕೊಂಡ್ ಕೂತಿದ್ವಿ ಆದ್ರೆ ಅವ್ರದ್ದು ಬೇರೆನೇ ಇತ್ತು ಲೆಕ್ಕ 166 ಇವ್ರು ಹೊಡೆದಿದ್ದಾರ ಅಂದ್ರ ಅದು ಟಾಪ್ 2ಗೆ ಬರ್ತಿದ್ರು ಇವ್ರದೇನು ಲೆಕ್ಕ 1 ನಂಬರ್ ಬರಬೇಕು 1 ನಂಬರ್ ಯಾಕೆ ಬರ್ಬೇಕು ಅನ್ನೋಂಥದ್ದು ನಿಮ್ಗೆ ಹೇಳ್ತೀನಿ ಕೇಳ್ರಿ 170 ಮ್ಯಾಗ ಹೊಡೆದ್ರೆ 1 ನಂಬರ್ ಬರುವಂಥದ್ದು ಇತ್ತು ಅದಕ್ಕೆ 170 ಮ್ಯಾಗ ಮಾಡಿ 200 ಮಾಡಿ ಟಾಪ್ 1 ಬಂದ್ರು ಟಾಪ್ 1 ಯಾಕಪ್ಪ ಅಂದ್ರ ನೋಡ್ರಿ ಇವತ್ತು ಮ್ಯಾಚ್ ಐತಿ ಕ್ವಾಲಿಫೈ ಫಸ್ಟ್ ಮ್ಯಾಚ್ ಐತಿ ಅಕಸ್ಮಾತ್ ಮಳಿ ಬತ್ತಂದ್ರ ಇವತ್ತಲ್ಲಿ ಮಳಿ ಬರಂಗಿಲ್ಲ ಮಳಿ ಬರುವಂತ ಸಾಧ್ಯತೆನೂ ಇಲ್ಲ ಅಂತ ಯಾರು ಈ ಹವಾಮಾನ ವರದಿಗಾರರು ಹೇಳ್ಯಾರ ಅಲ್ಲಿ ಏನ ಮಳಿ ಬರುವಂತ ಸಾಧ್ಯತೆ ಇಲ್ಲ ಇವತ್ತಿಲ್ಲ ಅಂತಾರೆ ನಾಳೆ ನಾಡ್ದೇನೋ ಮಳಿ ಐತೆ ಬಟ್ ಇವತ್ತೇನೈತಲ್ಲ ರಾತ್ರಿ 1 ಗಂಟೆ ಮ್ಯಾಗ ಏನೋ ಮಳಿ ಬರೋ ಸಾಧ್ಯತೆ ಐತಿ ಅದು 40% ಹೇಳ್ಯಾರ ಅದು ಮಳಿ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಅಕಸ್ಮಾತ್ ಮಳಿ ಬತ್ತು ಹೇಳಕ್ ಬರಲ್ಲ ದೇವ್ರ ಆಟ ದೇವ್ರಿಗೆ ಗೊತ್ತಾ ಮನುಷ್ಯನಿಗೆ ಮಾಡೋದು ಸೊಮ್ಮ ನಾವು ಗೆಸ್ ಮಾಡೋದು ಆಗತ್ತೋ ಇಲ್ಲಿ ಇಷ್ಟೇ ಹೇಳ್ಬೋದು ಆದ್ರೆ ದೇವ್ರ ಆಟ ಬೇರೆ ಇರ್ತೈತಿ ಅಕಸ್ಮಾತ್ ಇವತ್ತು ಮಳಿ ಬಂದು ಪೂರ್ತಿ ರದ್ದು ಆಗ್ಬಿಡ್ತು ಮ್ಯಾಚ್ ಅವನವನು ಊರೇ ಆಡ್ಸಕ್ ಆಗಿಲ್ಲ ಅಂದ್ರು ಟಾಪ್ 1 ಯಾರು ಇರ್ತಾರ ಅವ್ರು ಡೈರೆಕ್ಟ್ ಫೈನಲ್ ಹೋಗ್ತಾರ ಡೈರೆಕ್ಟ್ ಫೈನಲ್ ಹೋಗುವಂತ ಚಾನ್ಸಸ್ ಇರ್ತೈತಿ ಅದಕ್ಕೆ 1 ನಂಬರ್ ಬರ್ಲಾಕ ನಮ್ಮ RCB ದವರು ಅವತ್ತ 170 ಮ್ಯಾಗ ಹೊಡೆದ್ರು ಮ್ಯಾಚ್ ಗೆಲ್ಲಕಂದ್ರು ಅವ್ರಿಗೆ ಬೇಕಾಗಿದ್ದಿಲ್ಲ ಅದಕ್ಕೆ ಹೊಡೆದು ಟಾಪ್ 1 ಅದರಾಗ ಇನ್ನು GT ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ GTನು ಭಾಳ ಚಲೋ ಬ್ಯಾಟಿಂಗ್ ಮತ್ತು ಅವ್ರದ್ದು ಬಾಲಿಂಗ್ ಆಡ್ಕೋತ ಬಂದಾರ ಅವ್ರೇನು ಹುಯಿ ಅಂತ 250-60 ಹೊಡ್ಯಾಕ ಬಡದಾಡೋಂಗಿಲ್ಲ ಅವ್ರು ಫಸ್ಟ್ ಬ್ಯಾಟಿಂಗ್ ಬಂದ್ರೆ 220 210 ಮಾಡ್ಬೇಕು ಬಾಲಿಂಗ್ದಾಗ ಏನೈತಲ್ರಿ 170-80 ಅವ್ರು ಕಟ್ ಹಾಕ್ಬೇಕು ಅನ್ನೋಂಥದ್ದು ಗೇಮ್ ಪ್ಲಾನ್ ಗುಜರಾತ್ ಅವ್ರದ್ದು ಇರ್ತೈತಿ ಇನ್ನು ಅವ್ರದ್ದು ಬ್ಯಾಟಿಂಗ್ ಲೈನ್ ಬಗ್ಗೆ ಹೇಳ್ಬೇಕಂದ್ರೆ ಒಟ್ಟ 3 ಮಂದಿ ಅವ್ರ ಕಡೆ ಯಾರು ಸಾಯಿ ಸುದರ್ಶನ ಗಿಲ್ಲ ಬಟ್ಲರ್ ಈ 3 ಮಂದಿ ಅವ್ರು ಔಟ್ ಆಗೋದ್ರಾಗೆ 200 ರನ್ ಮ್ಯಾಗ ಹೊಡೆದು ಬಿಟ್ಟಿರ್ತಾರ ಅಥವಾ 195 ಹೊಡೆದು ಬಿಟ್ಟಿರ್ತಾರ ಇನ್ನು ಮಿಡಲ್ ಆರ್ಡರ್ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ ಅಲ್ಲಿ ವಾಷಿಂಗ್ಟನ್ ಸುಂದರ್ ಇರ್ತಾರ ಶಾರುಖ್ ಇರ್ತಾರ ತಿವಾಟಿ ಇರ್ತಾರ ಇವ್ರ ಓಕೆ ಆಗೈತಿ ಬಟ್ ಯಾರು ಶಾರುಖ್ ಮತ್ತ ತಿವಾಟಿ ಅವ್ರ ಕಡೆಯಿಂದ ಹಂತಾಪುರಿ ವಾವ್ ಅನ್ನೋ ಥರದ್ದು ಏನು ಇನ್ನಿಂಗ್ಸ್ ಬಂದಿಲ್ಲ
ಅವ್ರಿಗೆ ಅಲ್ಲಿ ಚಾನ್ಸು ಕೊಟ್ಟಿದ್ದು ಆಗಿಲ್ಲ ಬಿಡ್ರಿ. ಇನ್ನು ಅವ್ರ ಮೇನ್ ಏನಪ್ಪಾ ಅಂದ್ರೆ 3 ಮಂದಿ, ಆ 3 ಮಂದಿಗೆ ನಾವೇನ್ರ ವಿಕೆಟ್ ಜಲ್ದಿ ತೆಗೆದು ಬಿಟ್ಟಿವಿ ಅಂದ್ರೆ ಕೊಲ್ಯಾಪ್ಸ್ ಅದು ಟೀಮೇ ಪೂರ ಕೊಲ್ಯಾಪ್ಸ್ ಆಗಿಬಿಡ್ತೈತಿ. ಇನ್ನು ನಾವು ಫಸ್ಟ್ ಬ್ಯಾಟಿಂಗ್ ಆಡ್ದೇವು ಅಂದ್ರೆ ನೋಡ್ರಿ ಆ ಪಿಚ್ ಹೆಂಗೈತೆ ಧರ್ಮಶಾಲಾ ಅಂದ್ರೆ ನೀವು ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಗೆಲ್ತೀರಿ, ಸೆಕೆಂಡ್ ಬ್ಯಾಟಿಂಗ್ ಆದ್ರೆ ಅದು ಹೆಚ್ಚಿಗೆ ಚೇಜಿಂಗ್ ಪಿಚ್ ಅಂತ ಕರೀತಾರ. ಬಾಲಿಂಗ್ದವ್ರಿಗೂ ಹೆಲ್ಪ್ ಐತಿ, ಬ್ಯಾಟಿಂಗ್ದವ್ರಿಗೂ ಹೆಲ್ಪ್ ಐತಿ. ನಮ್ಮ RCB ಫಸ್ಟ್ ಬ್ಯಾಟಿಂಗ್ ತಗೊಂಡಿವಿ ಅಂದ್ರೆ ನಾವು 230-40 ಹೊಡೆದೇವು ಅಂದ್ರೆ ತಿಳ್ಕೊರಿ. ಅಷ್ಟು ಚೇಂಜ್ ಮಾಡಿಲ್ಲ ಇವರು ಯಾರು ಗುಜರಾತ್ದವ್ರು. ಅಷ್ಟು ಚೇಂಜ್ ಮಾಡಕ್ಕೆ ಅವ್ರಿಗೆ ಸ್ವಲ್ಪ ತ್ರಾಸ ಆಕೈತಿ. ಯಾಕಂದ್ರೆ ಅವ್ರದ್ದು ಟಾರ್ಗೆಟ್ 210-20 ಮಟನೇ ಓಕೆ ಬಂದ್ಬಿಡ್ತಾರ ಅವ್ರ ಕಡೆ ಯಾರು ಪವರ್ ಹಿಟ್ಟರ್ದು ಹಬ್ಬ ಹೊಡೆಯೋ ತರದಿಲ್ಲ. ಈಗ RCB ನೋಡ್ರಿ ನೀವು ಫಸ್ಟ್ ಲಾಸ್ಟ್ ಮಟ್ಟ ಓಸು ಡೇಂಜರ್ ತಲೆ ಕೆಟ್ಟೆ ಗೆಪ್ ಹೊಡೆಯೋ ಮಂದಿ ನಮ್ಮ RCB ಪ್ಲೇಯರ್ಗಳು ಅದಾರ. ಅವ್ರ ಕಡೆ ಬಹಳ ಜೋರಾಗಾಡೋ ಅನ್ನೋಂಥ ಒಂದು ಪ್ಲೇಯರ್ ಅಂತಂದ್ರೆ ಅದು ಯಾರೋ ಬಟ್ಲರ್ ಒಬ್ಬರೇ. ಅವ್ರದ್ದೊಂದು ಸ್ವಲ್ಪ ಇದು ಸ್ಟ್ರೈಕ್ ರೇಟ್ ಸ್ವಲ್ಪ ಹೆಚ್ಚಿಗೆ ಐತಿ. ಉಳ್ಕಿದ್ದೆಲ್ಲ ಆರಾಮ್ ಕ್ಲಾಸ್ ಬ್ಯಾಟಿಂಗ್ ಆಡ್ಕೋದು, ಒಟ್ಟ ರಿಸ್ಕ್ ಇಲ್ಲ, ಒಟ್ಟು ಬಾಲ್ ತೆಳಗೆ ಹೊಡ್ಕೋತ ಹೋಗ್ತಾರ. ಇನ್ನು GTದ ನಾವು ಬಾಲಿಂಗ್ ಹೇಳ್ಬೇಕಂದ್ರೆ ನೋಡ್ರಿ ರಬಾಡ ಅದಾರ, ಮತ್ತು ಯಾರು ಮೊಹಮ್ಮದ್ ಸಿರಾಜ್, ಮತ್ತು ಸ್ಪಿನ್ನರ್ ಒಳಗೆ ಯಾರು ಅಫ್ಘಾನಿಸ್ತಾನ ಪ್ಲೇಯರ್ ರಶೀದ್ ಖಾನ್. ಈ ಥರದ ಬಾಲಿಂಗ್ ಐತಿ. ಬಾಲಿಂಗು ಬಹಳ ಚಲೋ ಹಾಕ್ಯಾರ. ಹೋಲ್ ಸೀಸನ್ ನಾವು ನೋಡಿದೆವು ಅಂದ್ರೆ ಸಿರಾಜ್ ಅಣ್ಣನೂ ಆಯ್ತು ಮತ್ತು ರಬಾಡನ ಆಯ್ತು ಗಿಚ್ ಬಾಲಿಂಗ್ ಹಾಕಲಾಕತ್ತಾರ. ರಬಾಡ ಎಲ್ಲ ಫಾರ್ಮ್ದಾಗ ಅದಾರ. ಅವ್ರದ್ದು ಬಾಲಿಂಗ್ ಬ್ಯಾಟಿಂಗ್ ಒಂಥರ ಕ್ಲಾಸ್ ಐತಿ ಭಾಳ ಹಿಂಗ ಹುಯ್ಕ್ ಅಂತ ಈ ಥರದ್ದಿಲ್ಲ. ನಮ್ದು RCB ನೋಡ್ರಿ ಅವ್ನು ಪೂರ ಡೆಡ್ ಅಪೋಸಿಟ್. ಅದಕ್ಕೆ ಎಲ್ಲೂ ನೀವು ಮ್ಯಾಚ್ ಮಾಡಕ್ಕೆ ಆಗಂಗಿಲ್ಲ. ಆ ಪರಿ ನಮ್ಮ ಭುವನೇಶ್ವರ್ ಕುಮಾರ್ ಆಗಿರ್ಬೋದು ಗಿಚ್ ಬಾಲಿಂಗ್ ಹಾಕ್ಲಾತಾರ. ಇನ್ನು ಅವರಿಗೆ ಸಾಥ ಈ ಹ್ಯಾಸಲ್ವುಡ್ ಮಾಲಕ್ ಕೊಡಕತ್ತಿಲ್ಲ. ಸ್ಟಾರ್ಟಿಂಗ್ ಬೇಕಾದಾಗ ಒಂದು 2 ವಿಕೆಟ್ ಅವ್ನು ಬಾಲಿಂದ ಬಂದ್ಬಿಡ್ತಂದ್ರೆ ನಮಗೆ ಸ್ವಲ್ಪ ಶಕ್ತಿ ಬರ್ತದೆ. ಲಾಸ್ಟ್ ಮೂಮೆಂಟ್ದಾಗ 2 ಓವರ್ ಬೆಟರ್ ಹಾಕೋಕ್ಕಿಂತ ಸ್ಟಾರ್ಟಿಂಗ್ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ವಿಕೆಟ್ ಬೇಕಾಗಿರ್ತದೆ ಆ ಟೈಮ್ದಾಗ ನಮಗೆ. ಸ್ಟಾರ್ಟಿಂಗ್ ಅಂತರೂ ಅಲ್ಲಿ ಬರೀ ಬಾಲ್ ಮಿಸ್ ಮಾಡೋದು ಇರ್ತೈತಿ, ಹಿಂಗಿರ್ತೈತಿ. ಅದಕ್ಕೆ ಸ್ಟಾರ್ಟಿಂಗ್ ಸ್ವಲ್ಪ ವಿಕೆಟ್ ತೆಗೆದಾಗ ನಮ್ಗೆ ಚಲೋ ಆಕೈತಿ. ರಸಿಕ ಅವರು ಚಲೋ ಹಾಕಲಾಕತ್ತಾರ, ಯಾರ್ಕರ್ ಸ್ಲೋ ಯಾರ್ಕರ್ ಹಾಕ್ಲತ್ತಾರ. ಅವರು ಕೆಲವೊಂದು ವಿಕೆಟ್ ಬರ್ಲಾತವ, ಕೆಲವೊಂದು ಬರಾಕತ್ತಿಲ್ಲ. ಚಲೋ ಎಲ್ಲ ಆಡಾಕತ್ತಾರ ಅವರು. ಇನ್ನು ಸ್ಪಿನ್ನರ್ ನೋಡ್ರಿ ಸುಯೇಶ್ ಶರ್ಮಾ. ಹಿಂದಿನ ಸೀಸನ್ ಹೆಂಗೆ ಅವರು ಒಂದು ಪರ್ಫಾರ್ಮೆನ್ಸ್ ಇತ್ತು, ಈ ಸೀಸನ್ ಆ ರೀತಿ ಬಂದಿಲ್ಲ. ಇವತ್ತಿನ ಮ್ಯಾಚ್ ಮ್ಯಾಗ ಅವ್ರ ಮ್ಯಾಗ ನಮ್ಗೆ ಭಾಳ ಹೋಪ್ ಐತಿ. ಅವ್ರು ಯಾವ ರೀತಿ ವಿಕೆಟ್ ಕೊಡ್ತಾರ ಅನ್ನುವಂಥದ್ದು, ಅಂದ್ರೆ ವಿಕೆಟ್ ನಮಗೆ ಕೊಡ್ತಾರ ಅನ್ನೋ ಥರದ್ದು. ಇನ್ನು ನಮ್ಮ ಕುರ್ನಾಲ ಪಾಂಡ್ಯ ಅಂತರೂ ಅಣ್ಣ ಬ್ಯಾಟಿಂಗ್ ನೆಕ್ಸ್ಟ್ ಲೆವೆಲ್ ಆಡಾಕತ್ತಾರ. ಅಣ್ಣದ ಬ್ಯಾಟಿಂಗ್ ಹೇಳೋದ ಅಂತದ ಬೇಡ, ಯಾಕಂದ್ರೆ ಗಿಚ್ ಬ್ಯಾಟಿಂಗ್ ಆಡಾಕತ್ತಾರ, ಬಾಲಿಂಗು ಗಿಚ್ ಹಾಕ್ಲಾಕತ್ತಾರ. ಇನ್ನು ನಮ್ಮದು ಎಲ್ಲ ಏನು ಪ್ಯಾಕ್ ಐತಿ. ಆದ್ರೆ ಒಂದು ಸ್ವಲ್ಪ ನಮಗೆ ಭುವನೇಶ್ವರ್ ಕುಮಾರ್ ಅಣ್ಣಾಗ ಅಲ್ಲಿ ನಮಗೆ ಸಪೋರ್ಟಿವ್ ಆಗಿ ಸ್ವಲ್ಪ ಒಬ್ಬ ಬಾಲರ್ ಬೇಕು, ಒಂದು 2 ಬಾಲರ್ ಇವತ್ತು ಚಲೋ ಹಾಕಬೇಕು. ಅಂದ್ರೆ ನಮಗೆ ಸ್ವಲ್ಪ ಇವತ್ತು ಮ್ಯಾಚ್ ನಮ್ಮ ಕಡೆ ಬರ್ತೈತಿ. ಇವತ್ತು ನಮ್ಮ ಕಡೆ ನಮ್ದ ಮ್ಯಾಚ್ ಇವತ್ತು ಯಾವೇನು ಹೊಯ್ಕೊಂಡ್ರೆ ನಮ್ದ. ಇನ್ನು ಬ್ಯಾಟಿಂಗ್ ಇನ್ನೊಮ್ಮೆ ನಾ ಹೇಳ್ಬೇಕಂದ್ರೆ ನೋಡ್ರಿ ನಮ್ಮ ವಿರಾಟ್ ಕೊಹ್ಲಿ ಆಗಿರ್ಬೋದು, ಅವ್ರಂತರೂ ಇಡೀ ಸೀಸನ್ ಗಿಚ್ ಆಡತ್ತಾರ. ಪಡಿಕಲ್, ಪಟೇದಾರ ಮತ್ತು ಯಾರು ನಮ್ಮ ಬೆತ್ತಲ್ ಬರ್ತಾನೋ ಏನು ಸಾಲ್ಟ್ ಬರ್ತಾನೋ. ಬೆತ್ತಲ್ರಿ ಪೂರ ಫೇಲೇ ಆಗ್ಬಿಟ್ಟಾನ ಈ ಸೀಸನ್. ಸಾಲ್ಟ್ ಬಂದಂದು ಸಾಲ್ಟ್ ಚಲೋ ಆಡ್ಕೋತಾ ಬಂದಾರ. ಇನ್ನು ಟೀಮ್ ಡೇವಿಡ್ ನೆಕ್ಸ್ಟ್ ಲೆವೆಲ್. ಶಪಡನ್ನ ಈ ಕಡೆ ಒಂದು 2-3 ಮ್ಯಾಚ್ ಬಾಲಿಂಗ್ ಚಲೋ ಹಾಕ್ಲಾತ್ತಾರ. ಬಟ್ ಅವ್ರ ಬ್ಯಾಟಿಂಗ್ ನಾವು ಭಾಳ ನಿರೀಕ್ಷೆ ಮಾಡಾಕತ್ತೀವಿ. ಆದ್ರೆ ಅವನು ಬ್ಯಾಟಿಂಗಿಂದ ಸ್ವಲ್ಪ ನಮಗೆ ರನ್ ಬರಬೇಕಾಗೈತೆ. ಒಂದು ಮನುಷ್ಯ ಆಗಿರ್ಬೋದು. ಮತ್ತು ಇನ್ನೊಂದು ನಮ್ಮ ಜಿತೇಶ್ ಶರ್ಮಾ ಅಣ್ಣ ಮ್ಯಾಚ್ ಈ ಸೀಸನ್ ಚಾಲೋಕ್ಕಿಂತ ಮುಂಚೆ ಪಾಡ್ಕಾಸ್ಟ್ದಾಗ ಬೇರೆನ ಮಾತಾಡಿದ್ರು. ಆದ್ರೆ ಹಂಗೆ ಬಂದಿಲ್ಲ ಆಟ. ನೋಡೋಣ ಇವತ್ತು ಭಾಳ ಇಂಪಾರ್ಟೆಂಟ್ ಮ್ಯಾಚ್ ಐತಿ. ಇಂಪಾರ್ಟೆಂಟ್ ಮ್ಯಾಚ್ದಾಗ ನಮ್ಮ ಯಾವ್ಯಾವ ಗೋಲ್ ಆಗ್ಯಾವ ಪ್ಲೇಯರ್ಗಳು ಇವತ್ತು ಅವ್ರ ಆಟ ಏನಂತ ತೋರಿಸ್ಬೇಕು. ತೋರಿಸಿದ್ರೆ ನಾವು ಇವತ್ತು ಹೊಡಿತೀವಿ, ನೆಕ್ಸ್ಟ್ ಮ್ಯಾಚ್ ಹೊಡಿತೀವಿ. ಇನ್ನು ಅಟ್ಟ ನಮಗೆ 2 ಹೆಜ್ಜೆ ಬಾಕಿ ಐತಿ. ಇವತ್ತು ಅಟ್ಟು ಹೊಡೆದೇವು ಅಂದ್ರೆ GT ಕೂಡ ನಾವು ಡೈರೆಕ್ಟ್ ಫೈನಲ್ಗೆ ಹೋಗ್ತೀವಿ. ಫೈನಲ್ ಅಹಮದಾಬಾದ್ದಾಗಿರ್ತೈತಿ. ಯಾರ್ಯಾಕೆ ಬರಲಿ ಬಡ್ದ ಬಿಡೋದು. ಸತಿ ಹೆಂಗೆ ಬಡ್ದೇವಿ ಹಂಗೆ. ಅಕಸ್ಮಾತ್ ಇನ್ ಕೇಸ್ ನಾವು ಇವತ್ತು ಮ್ಯಾಚ್ ಕೈ ಹೋಯ್ತು ಅಂದ್ರು ಕ್ವಾಲಿಫೈ ಸೆಕೆಂಡ್ ಇರ್ತೈತಿ ಮ್ಯಾಚಿಗೆ. ಎಲಿಮಿನೇಟರ್ ಮ್ಯಾಚ್ ಯಾರ್ದು ಹೈದರಾಬಾದ ಮತ್ತು ಈ ಕಡೆ ರಾಜಸ್ಥಾನ ಆಡ್ಲಾಕತ್ತಾರ. ಅವ್ರದ್ದಾಗಾರ ಕ್ವಾಲಿಫೈ 2ಗೆ ಬರ್ತಾರ. ಇಲ್ಲಿ ಯಾರು ಸೋತಿರ್ತಾರೆ ಅವ್ರು ಕೂಡ ಬಡದಾಡೋದು. ಇಲ್ಲಿ ಗೆದ್ದವ್ರು ಫೈನಲ್ಗೆ ಹೋಗ್ತಾರ. ಅಲ್ಲಿ ಕ್ವಾಲಿಫೈ 2ದಾಗ ಯಾರು ಬಡದಾಡ್ತಾರ ಅವ್ರು ಫೈನಲ್ಗೆ ಬರ್ತಾರ. ಸೋತರು ಮನೆಗೆ ಹೋಗ್ತಾರೆ. ನೋಡ್ರಿ ಏನ್ ಯಾಕಾಲಿ ಇವತ್ತು ಮ್ಯಾಚ್ ನಮದ. ಇವತ್ತು ಮ್ಯಾಚ್ದಾಗ ಯಾರು ನಮ್ಮ ಪ್ಲೇಯರ್ಗಳು ಹೆಚ್ಚು ರನ್ ಹೊಡಿತಾರ, ಯಾರು ಹೆಚ್ಚು ವಿಕೆಟ್ ತೆಗೆದ್ರೆ ಕಮೆಂಟ್ ಹಾಕ್ರಿ. ಇವತ್ತಂತೂ ತಿಂಡಿ ಬಿಗ್ ಫೈಟ್ ಐತಿ ಇವತ್ತು ಮ್ಯಾಚ್ ಮುಗಿಯಾನ. ಗಿಲಿ ರಿವ್ಯೂ ಜೊತೆ ಬರ್ತೇನಂತ್ರಿ. ನಮಸ್ಕಾರ. ಮತ್ತೆ ಇವತ್ತು ರಾತ್ರಿ ಸಿಗೋಣಂತ. ಜೈ RCB.